ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪಾ ಪೂಜಾರಿ. ಎಂದಿನಂತೆ ಇಂದು ಕೂಡ ಒಂದು ಪುಸ್ತಕ ಓದ್ತಿದ್ದೆ. ಪುಸ್ತಕ ಓದುವಾಗ ನಂಗೆ ಒಂದಷ್ಟು ಸಾಲುಗಳು ತುಂಬಾ ಇಷ್ಟ ಆಗ್ಬಿಟ್ಟು. ಈ ಪುಸ್ತಕದ ಹೆಸರು ಬಂದ್ಬಿಟ್ಟು ಬದುಕುವ ಮಾತು. ಬರ್ದವರು ಪಾಟೀಲ್ ಪುಟ್ಟಪ್ಪ ಅವರು. ಇವರು ಸಿಂಪಲ್ ಆಗೇ ಬರೀತಾರೆ, ನಮ್ ಲ್ಯಾಂಗ್ವೇಜ್ ಅಲ್ಲೇ ಬರೀತಾರೆ, ಆದ್ರೆ ತುಂಬಾ ಅದ್ಭುತವಾಗಿ ಬರೀತಾರೆ. ಇವ್ರು ಬರ್ದಿರುವಂತಹ ಈ ಪುಸ್ತಕದಲ್ಲಿನ ಒಂದಷ್ಟು ಸಾಲುಗಳು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ನೋಡಿ. ಏನಪ್ಪಾ ಅಂತಂದ್ರೆ, ಜಗತ್ತಿನಲ್ಲಿ ಏನಾದರೂ ನಡೆದರೆ ಅದು ಒಂದು ಸಲ ಮಾತ್ರ ನಡೆಯುತ್ತದೆ. ಇದನ್ನು ಗಮನದಲ್ಲಿ ಇರಿಸಿಕೊಂಡು ಮನುಷ್ಯನು ತನ್ನ ಸಾಮರ್ಥ್ಯವನ್ನು ಕೆಲಸಕ್ಕೆ ಹಚ್ಚಬೇಕು. ಹೆಚ್ಚು ಕೆಲಸ ಮಾಡುವವನಿಗೆ ಸಿಗುವ ಬಹುಮಾನವೇನೆಂದರೆ ಅವನಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಲು ಹೆಚ್ಚಿನ ಅವಕಾಶಗಳು ಲಭಿಸುತ್ತವೆ. ಅಂದ್ರೆ ಏನು ಅಂತಂದ್ರೆ, ನಾವು ಈಗ ಏನ್ ಕೆಲಸ ಮಾಡ್ತಿರ್ತೀವಲ್ಲ, ಆ ಕೆಲಸ ನಮ್ಗೆ ಕಷ್ಟ ಆಗ್ತಿದೆ, ಇದು ಒಬ್ರಿಂದ ನನ್ನಿಂದ ಮಾಡಕ್ಕಾಗಲ್ಲ, ಇನ್ನೊಬ್ರು ಜನ ಬೇಕು ಅಂತಂದ್ರೆ ನಿನ್ ಕಡೆಯಿಂದ ಮುಂದಿನ ದಿನಗಳಲ್ಲಿ ದೊಡ್ಡ ಮೊತ್ತದ ಕೆಲಸ ಮಾಡಕ್ ಆಗಲ್ಲ ಅಂತ ಅರ್ಥ. ಸಣ್ಣ ಮೊತ್ತದ ಸಣ್ಣ ಕೆಲಸ ನಿನ್ ಕಡೆಯಿಂದ ಮಾಡಕ್ ಆಗತ್ತೆ. ಇಲ್ಲ, ಈ ಕೆಲ್ಸ ಕಷ್ಟ ಆದ್ರೂ ನಾನು ಒಬ್ರೇ ಮಾಡ್ತೀನಿ ಅಥವಾ ನಾನ್ ಮಾಡಿ ಮುಗಿಸ್ತೀನಿ ಒಬ್ರೇ ಎಷ್ಟೇ ಕಾಲಕ್ಕೆ ಅಂತ ನೀವು ಅನ್ಕೊಂಡ್ರೆ, ಮುಂದಿನ ದಿನಗಳಲ್ಲಿ ದೊಡ್ಡ ಮೊತ್ತದ ಕೆಲ್ಸಗಳು ನಿಮ್ಮನ್ನ ಹುಡ್ಕೊಂಡ್ ಬರ್ತವೆ. ಅವಾಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಇಲ್ಲಿ ಕೊನೆದಾಗಿ ಇನ್ನೊಂದ್ ಸಾಲು ಕೂಡ ಅವ್ರು ಬರ್ದಿದ್ದಾರೆ. ಏನಪ್ಪಾ ಅಂತಂದ್ರೆ, ಮನುಷ್ಯನು ತನ್ನ ಕೆಲಸಕ್ಕೆ ಸತತವಾಗಿ ಹತ್ತಿ ಬಿದ್ದರೆ ಅವನಿಂದ ದೊಡ್ಡ ಕಾರ್ಯಗಳು ನೆರವೇರಬಲ್ಲವು. ಅಂದ್ರೆ ನೀವು ಏನಿದು ಕಷ್ಟ ಆದ್ರೂ ನಾನ್ ಮಾಡ್ತೀನಿ, ಎಷ್ಟೇ ಕಾಲಕ್ಕೆ ಈ ಕೆಲಸ ಮಾಡಿ ಮುಗಿಸ್ತೀನಿ ಅಂತ ನೀವು ಅಂದ್ರೆ, ಮುಂದಿನ ದಿನಗಳಲ್ಲಿ ನಿಮ್ಮಿಂದ ದೊಡ್ಡ ಕಾರ್ಯವೇ ಆಗತ್ತೆ, ದೊಡ್ಡ ಕೆಲಸವೇ ಆಗುತ್ತೆ. ನೀವು ಸಾಮಾನ್ಯ ವ್ಯಕ್ತಿಗಳಾಗಿದ್ರೆ ಈ ಕೆಲಸ ಮಾಡೋದ್ರಿಂದ, ಕಷ್ಟ ಆದ್ರೂ ಈ ಕೆಲಸ ನಾನ್ ಮಾಡ್ತೀನಿ ಅನ್ನೋ ಒಂದು ಧೈರ್ಯದಿಂದ ನೀವು ಕೆಲಸ ಮಾಡ್ತಾ ಹೋದ್ರೆ, ಮುಂದಿನ ದಿನಗಳಲ್ಲಿ ನೀವು ಸಾಮಾನ್ಯ ವ್ಯಕ್ತಿಗಳಾಗಿದ್ರು ಕೂಡ ದೊಡ್ಡ ಕಾರ್ಯಗಳನ್ನ ಮಾಡಬಲ್ಲಂತಹ ಶಕ್ತಿಶಾಲಿಗಳು ನೀವು ಆಗ್ತೀರಾ. ಆಯ್ತಾ? ಈ ಪಾಟೀಲ್ ಪುಟ್ಟಪ್ಪ ಅವರು ಈ ಪುಸ್ತಕದಲ್ಲಿ ಈ ಸಾಲುಗಳ ಮುಖಾಂತರ ನಮ್ಗೆ ಹೇಳೋದು ಇಷ್ಟೇ. ಒಂದು ಕೆಲ್ಸನ ನೀವು ಇಬ್ರಿಗೆ ಕರ್ಕೊಂಡ್ ಮಾಡೋಕ್ಕಿಂತ ಹೆಚ್ಚಾಗಿ ನೀವು ಒಬ್ರೇ ಮಾಡಿ ಮುಗಿಸಿದ್ರೆ ನಿಮ್ಗೆ ಹೆಚ್ಚಿನ ಅವಕಾಶಗಳು ಸಿಗ್ತಾವ, ಹೆಚ್ಚಿನ ಕೆಲ್ಸಗಳು ನಿಮ್ಗೆ ಒಲ್ದ್ ಬರ್ತಾವ. ಇಲ್ಲ ನಾನು ಇಂತ ಆಗಲ್ಲ ಅಂತಂದ್ರೆ ಚಿಕ್ಕ ಚಿಕ್ಕ ಕೆಲ್ಸಗಳು ಮಾಡ್ಬೇಕಾಗತ್ತೆ. ಇನ್ನೊಂದು, ಮಾಡಿರೋ ಕೆಲ್ಸ ಕೂಡ ಇನ್ನೊಬ್ಬರು ಅಂದ್ರೆ ನೀವು ಮಾಡ್ತೀರಿ ಚಿಕ್ಕ ಕೆಲ್ಸ ಕೂಡ ಇನ್ನೊಬ್ರಿಗೆ ಇಟ್ಕೊಂಡ್ ಮಾಡ್ತೀರಿ ಅಂತಂದ್ರೆ ನಿಮ್ಗದು ಇನ್ನೂ ಕೂಡ ಹಾನಿ ಆಗುತ್ತೆ, ಲಾಭ ಸಿಗೋದಿಲ್ಲ. ನೀವು ಒಬ್ರೇ ಮಾಡಿದ್ರೆ ನೀವು ಎಷ್ಟು ಮೈ ಬಗ್ಸಿ ಕೆಲಸ ಮಾಡ್ತಿರೋ ಅಷ್ಟು ಉತ್ತಮ ಫಲ ನಿಮ್ಗೆ ಸಿಗ್ತದ ಅನ್ನೋ ಒಂದು ಸಾಲನ್ನ ಇವರು ಬರ್ದಿದ್ದಾರೆ. ಈ ಪುಸ್ತಕದಲ್ಲಿ ಈ ಸಾಲು ನಂಗೆ ತುಂಬಾ ಇಷ್ಟ ಆಯ್ತು, ಹಾಗಾಗಿ ನಾನ್ ನಿಮ್ಗೆ ಹೇಳ್ಬೇಕು ಅಂತ ಅನಿಸ್ತು. ಸಾಧ್ಯ ಆದ್ರೆ ನೀವು ಕೂಡ ಪಾಲಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಕ್ಕೆ.